ನಮಸ್ತೆ, ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಹಬೆ ವಡೆ ಮಾಡಿದ್ದೀನಿ. ಎಣ್ಣೆಯಲ್ಲಿ ಕರಿಯದೆ ಕಡಿಮೆ ಗ್ಯಾಸ್ ಉಪಯೋಗಿಸ್ಕೊಂಡು ಮಾಡುವಂತ ಹಬೆ ವಡೆ ಬಹಳಷ್ಟು ಜನಕ್ಕೆ ಇಷ್ಟ ಆಗುತ್ತೆ. ಹಬೆ ವಡೆ ಮಾಡೋದಕ್ಕೆ 2 ಕಪ್ ತೊಗರಿ ಬೇಳೆ ತಗೊಂಡಿದ್ದೀನಿ, ಕಡಲೆ ಬೇಳೆ ಅರ್ಧ ಕಪ್ ತಗೊಂಡಿದ್ದೀನಿ, ಹೆಸರು ಬೇಳೆ 1 ಸ್ಪೂನ್ ತಗೊಂಡಿದ್ದೀನಿ. ಬೇಳೆಗಳ ಮಿಕ್ಸ್ನೆಲ್ಲ ನೀರು ಹಾಕಿ 3 ರಿಂದ 4 ಗಂಟೆ ಕಾಲ ನೆನೆಸಿಡ್ತಾ ಇದ್ದೀನಿ. 4 ಗಂಟೆಗಳ ನಂತರ ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ಬೇಳೆಯಲ್ಲಿರೋ ನೀರೆಲ್ಲ ಬಗ್ಸಿ ಇಟ್ಟಿದ್ದೀನಿ. 1 ಇಂಚು ಶುಂಠಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಶುಂಠಿ, 5-6 ಹಸಿಮೆಣಸಿನಕಾಯಿ ಜೊತೆಗೆ ಸ್ವಲ್ಪ ಬೇಳೆ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ. ತುಂಬಾ ನುಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಉಳಿದಿರೋಂಥ ಎಲ್ಲ ಬೇಳೆಗಳ ಮಿಕ್ಸ್ನು ಇದೇ ರೀತಿ ತರಿಯಾಗಿ ರುಬ್ಕೋಬೇಕು. ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಸೋಡಾ 1/4 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ತುಂಬಾ ಗಟ್ಟಿಯಾಗಿ ಇರಬಾರ್ದು, ನೋಡಿ ಈ ತರ ಸಾಫ್ಟ್ ಆಗಿ ಇರಬೇಕು. ಒಂದು ವೇಳೆ ಗಟ್ಟಿ ಇದ್ರೆ ಸ್ವಲ್ಪ ನೀರು ಸೇರಿಸ್ಕೋಬಹುದು. ಈ ಹಿಟ್ಟಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ, 1 ಹಿಡಿ ಪುದೀನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಹಿಡಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟನ್ನ ಚೆನ್ನಾಗಿ ಬೆರೆಸ್ಕೋಬೇಕು. ಕೊನೆಯಲ್ಲಿ ತೆಂಗಿನ ತುರಿ 2 ಸ್ಪೂನ್ ಹಾಕಿ ಬೆರೆಸ್ಕೋಬೇಕು. ಇಡ್ಲಿ ಮಾಡೋ ಪ್ಲೇಟ್ಗಳಿಗೆ ಎಣ್ಣೆ ಸವರಿ ಇಡ್ತಾ ಇದ್ದೀನಿ. ಹಿಟ್ಟನ್ನೆಲ್ಲ ಒಂದೇ ಸಮ ಉಂಡೆಗಳನ್ನಾಗಿ ಮಾಡಿಕೊಂಡು ವಡೆಗಳ ಶೇಪಲ್ಲಿ ತಟ್ಕೊಂಡು ಇಡ್ಲಿ ಸ್ಟ್ಯಾಂಡ್ ಅಲ್ಲಿ ಇಡಬೇಕು. ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟು ನೀರು ಹಾಕಿ, ನೀರು ಬಿಸಿ ಆದ್ಮೇಲೆ ಇಡ್ಲಿ ಸ್ಟ್ಯಾಂಡ್ಗಳನ್ನ ಇಡಬೇಕು. ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ವೆಯ್ಟ್ ಹಾಕದೆ ಹಾಗೇನೆ ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಸ್ಟವ್ನ ಪೂರ್ತಿ ದೊಡ್ಡ ಊರಿನಲ್ಲಿ ಇಟ್ಟಿರಬೇಕು. ಇಡ್ಲಿ ಬೇಯಿಸಿದ ಹಾಗೇನೆ ಬೇಯಿಸ್ಕೋಬೇಕು. ಹಬೆ ಪೂರ್ತಿ ಬರೋವರೆಗೂ ಸ್ಟವ್ ದೊಡ್ಡ ಊರಿನಲ್ಲಿ ಇರಬೇಕು. ಪೂರ್ತಿ ಹಬೆ ಬಂದ ಮೇಲೆ ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಆವಾಗ ಸ್ವಲ್ಪ ಹಬೆ ಕಡಿಮೆ ಆಗುತ್ತೆ. ಮತ್ತೆ ಜೋರು ಹಬೆ ಬರಕ್ಕೆ ಶುರುವಾಗುತ್ತೆ, ಆವಾಗ ಸ್ಟವ್ ಪೂರ್ತಿ ಸಣ್ಣ ಊರಿನಲ್ಲಿ ಇಡಬೇಕು. ಮತ್ತೆ ಹಬೆ ಜೋರು ಬರಕ್ಕೆ ಶುರುವಾಗುತ್ತೆ, ಆವಾಗ ಸ್ಟವ್ನ ಆಫ್ ಮಾಡಬೇಕು. ಕುಕ್ಕರ್ ಪೂರ್ತಿ ತಣ್ಣಗೆ ಆರಿದ್ಮೇಲೆ ಕುಕ್ಕರ್ ಮುಚ್ಚಳನ ಓಪನ್ ಮಾಡಬೇಕು. ಒಳಗೆಲ್ಲ ಸ್ವಲ್ಪನೂ ಹಸಿ ಅಂಶ ಇಲ್ಲದೆ ಹಬೆ ವಡೆ ಹದವಾಗಿ ಬೆಂದಿದೆ. ಕಾಯಿ ಚಟ್ನಿ ಜೊತೆ ಹಬೆ ವಡೆ ತುಂಬಾನೇ ಟೇಸ್ಟಿಯಾಗಿ ಇರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.